ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಮೇಘ, ಇಂದು ಮಧ್ಯಾಹ್ನ ಸರಿಸುಮಾರು 1:15 ಗಂಟೆಗೆ ಅಹಮದಾಬಾದ್ನಿಂದ ಲಂಡನ್ ತೆರಳುತ್ತಾ ಇದ್ದಂತ ವಿಮಾನ ಟೇಕ್ ಆಫ್ ಆಗ್ತಿದ್ದ ಕೆಲವೇ ನಿಮಿಷಗಳಲ್ಲಿ ಪತನವಾಗಿದೆ. ಅಹಮದಾಬಾದ್ ಏರ್ಪೋರ್ಟ್ ನ ಪಕ್ಕದಲ್ಲೇ ಇರ್ತಕ್ಕಂತ ಡಾಕ್ಟರ್ಸ್ ಹಾಸ್ಟೆಲ್ ಅಂತಕ್ಕಂತ ಒಂದು ಜಾಗ, ಆ ಜಾಗದಲ್ಲಿ ಆ ವಿಮಾನ ಬಿದ್ದಿದೆ. ಬಿದ್ದ ತಕ್ಷಣವೇ ಭಾರಿ ಹೊಗೆ ಕಾಣಿಸ್ಕೊಂಡಿದೆ, ಬೆಂಕಿ ಕಾಣಿಸ್ಕೊಂಡಿದೆ. ಹಾಗಾಗಿ ಬಹಳ ಆತಂಕದ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಆ ವಿಮಾನ ನಿಲ್ದಾಣದಿಂದ ಸ್ವಲ್ಪನೇ ದೂರ ಇರತಕ್ಕಂತ ಫೋರೆನ್ಸಿಕ್ ಕ್ರಾಸ್ ರಸ್ತೆ, ಇಲ್ಲಿ ಪತನ ಆಗಿದೆ. ಡಾಕ್ಟರ್ಸ್ ಹಾಸ್ಟೆಲ್ ಪಕ್ಕನೆ ಪತನ ಆಗಿದೆ ಅಂತ ಹೇಳ್ತಾರೆ. ತಕ್ಷಣವೇ ಆ ಜಾಗಕ್ಕೆ ಅಗ್ನಿಶಾಮಕ ದಳದವರು, ಆಂಬುಲೆನ್ಸ್ಗಳು ಆ ಜಾಗಕ್ಕೆ ಹೋಗಿದ್ದಾವೆ. ಭಾರಿ ಪ್ರಮಾಣದಲ್ಲಿ ಹೊಗೆ ಕಾಣಿಸ್ಕೊಳ್ತು, ಬೆಂಕಿ ಕಾಣಿಸ್ಕೊಳ್ತು. ಹಾಗಾಗಿ ಈ ಏರ್ ಇಂಡಿಯಾ ವಿಮಾನ ಇಲ್ಲಿ ನಿರ್ದಿಷ್ಟವಾಗಿ ಎಷ್ಟು ಸಾವು ನೋವಾಗಿದೆ ಗೊತ್ತಿಲ್ಲ, ಆದ್ರೆ ಸರಿಸುಮಾರು 100ಕ್ಕೂ ಹೆಚ್ಚು ಸಾವು ನೋವು ಆಗಿರ್ಬೋದು ಅಂತಕ್ಕಂತ ಒಂದು ಆತಂಕ ಇದೆ. 230 ಜನ ಪ್ರಯಾಣಿಕರಿದ್ರು, 12 ಜನ ಸಿಬ್ಬಂದಿ ಇದ್ರು. ಒಟ್ಟು 242 ಜನ ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ವಿಮಾನದಲ್ಲಿ ಈಗ ಅದನ್ನ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರಿಗೆ ಒಂದು ಪ್ರಾಥಮಿಕ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಹಾಗಾಗಿ ಆ ವಿಮಾನದಲ್ಲಿ ಈಗ ಏನು ಕೇವಲ 2-3 ನಿಮಿಷದಲ್ಲಿ ಪತನ ಆಗಿದೆ, ಯಾಕೆ ಅಂತ ಗೊತ್ತಾಗಿಲ್ಲ. ಅಮಿತ್ ಶಾ ಅವರು ಸ್ಥಳೀಯ ಗುಜರಾತ್ ಮುಖ್ಯಮಂತ್ರಿ ಅವರಿಗೆ ಕರೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ವಿಮಾನಯಾನ ಖಾತೆ ಸಚಿವರಿಗೆ ಕರೆಯನ್ನು ಮಾಡಿದ್ದಾರೆ. ಏನಾಗಿದೆ ಅಂತಕ್ಕಂತ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈಗ ಈ ವಿಮಾನದಲ್ಲಿ ಬೇರೆ ಬೇರೆ ದೇಶಗಳ ಪ್ರಜೆಗಳು ಸಹ ಇದ್ರು. ಬ್ರಿಟಿಷ್ ಅಲ್ಲಿಗೆ ಹೋಗ್ತಾ ಇತ್ತು ಲಂಡನ್. ಆ ಬ್ರಿಟನ್ ನ 53 ನಾಗರಿಕರು ಅಲ್ಲಿದ್ರು. 169 ಇಂಡಿಯನ್ಸ್ ಭಾರತೀಯ ನಾಗರಿಕರಿದ್ರು, 53 ಬ್ರಿಟಿಷ್ ನಾಗರಿಕರಿದ್ರು. ಜೊತೆಗೆ ಒಬ್ಬ ಕೆನಡಾದ ನಾಗರಿಕ ಮತ್ತು ಸುಮಾರು 10 ಜನ ಪೋರ್ಚುಗಲ್ನ ನಾಗರಿಕರಿದ್ರು. ಬೇರೆ ದೇಶಗಳ ನಾಗರಿಕರು ಸಹ ಇದ್ರು. ಹಾಗಾಗಿ ಈಗ ಇಂಗ್ಲೆಂಡ್ ಸಹ ಈ ಕುರಿತಂತೆ ಒಂದು ಹೇಳಿಕೆಯನ್ನ ಹೊರಡಿಸಿದೆ. ಬ್ರಿಟನ್ ನಾಗರಿಕರು ಅದರಲ್ಲಿದ್ರು ಅನ್ನೋದು ನಮಗೆ ಗೊತ್ತಾಗಿದೆ. ಈ ಕುರಿತಂತೆ ನಾವು ಸ್ಥಳೀಯ ಆಡಳಿತದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಆ ಸ್ಥಳದಲ್ಲಿ ಏನು ಆ ಬಿದ್ದಿತ್ತು ವಿಮಾನ, ಅಲ್ಲೂ ಸಹ ಒಂದು ಜನರ ವಸತಿ ಇರ್ತಕ್ಕಂಥ ಪ್ರದೇಶ ಅದು. ಅಲ್ಲೂ ಸಹ ಅಕ್ಕಪಕ್ಕದ ಬಹಳಷ್ಟು ಕಟ್ಟಡಗಳು ಹಾನಿಯಾಗಿದ್ದಾವೆ. ಬೆಂಕಿ ಅದು ಯಾಕೆಂದ್ರೆ ಅಹಮದಾಬಾದ್ನಿಂದ ಲಂಡನ್ ವರೆಗೂ ಪ್ರಯಾಣಿಸಬೇಕಾಗಿದ್ರಿಂದ ಅಲ್ಲಿ ಫ್ಯೂಯಲ್ ಅಂತ ನಾವೇನ್ ಹೇಳ್ತೀವಿ, ಇಂಧನ, ಅದು 100% ಫುಲ್ ಆಗಿತ್ತು. ಅಂದ್ರೆ ಸಂಪೂರ್ಣ ಹೆವಿ ಫ್ಯೂಯಲ್ ಕ್ಯಾರಿ ಮಾಡ್ತಾ ಇತ್ತು. ಹಾಗಾಗಿ ಅಪಘಾತ ಸಂಭವಿಸಿದಾಗ ಬೆಂಕಿ ಹೆಚ್ಚಾಗ್ಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಅಲ್ಲಿ ಏನು ಫ್ಯೂಯಲ್ ಇತ್ತು, ಆ ಫ್ಯೂಯಲ್ ತಕ್ಷಣವೇ ಬೆಂಕಿಯಾಗಿದೆ, ಸುತ್ತಮುತ್ತ ಆವರಿಸಿದೆ. ಹಾಗಾಗಿ ನಿಜವಾಗ್ಲೂ ಎಷ್ಟು ಸಾವು ನೋವಾಗಿದೆ ಅನ್ನೋದನ್ನ ಭಾರತದ ವಿಮಾನಯಾನ ಖಾತೆ ಸಚಿವಾಲಯ ಆಗ್ಲಿ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಆಗ್ಲಿ, ಅವ್ರು ಇನ್ನೂ ಹೇಳಿಲ್ಲ ಎಷ್ಟು ಸಾವು ನೋವಾಗಿದೆ ಅಂತ ಖಚಿತಪಡಿಸಿಲ್ಲ. ಆದ್ರೆ ಒಂದು 70-80% ಅಷ್ಟು ಜೀವಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟ ಆಗಿದೆ ಅಂತಕ್ಕಂಥ ಒಂದು ಅಂದಾಜಿದೆ. ಹಾಗಾಗಿ ಇದೇನು ಪ್ಲೇನ್ ಕ್ರಾಶ್ ಆಗಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇದರಲ್ಲಿ ಯಾರ್ಯಾರು ಇದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ಪಡಿತಕ್ಕಂಥ ಕೆಲಸವನ್ನ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮಾಡ್ತಾ ಇದ್ದಾರೆ. ವಿಜಯ್ ರೂಪಾನಿ ಇದ್ರು ಅಂತಕ್ಕಂಥ ಮಾಹಿತಿ ಇದೆ, ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು. ಹಾಗಾಗಿ ಮತ್ತೆ ಯಾರಿದ್ರು ಅಂತಕ್ಕಂಥ ಮಾಹಿತಿಯನ್ನ ಪಡೆಯುವ ಕೆಲಸವನ್ನ ಈಗ ಅಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಸಂತಾಪನ ಸೂಚಿಸಿದ್ದಾರೆ. ಯಾಕಂದ್ರೆ ಇದೊಂದು ಬಹಳ ದೊಡ್ಡ ದುರ್ಘಟನೆ. ಇದು ವಿಮಾನ ಅಪಘಾತ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಆಗಿದ್ದಿಲ್ಲ, ಆದ್ರೆ ಈಗ ಅಂತ ಒಂದು ದೊಡ್ಡ ಅಪಘಾತ ಆಗಿದೆ. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಪಕ್ಕದಲ್ಲೇ ಇರ್ತಕ್ಕಂಥ ಮೆಘಾನಿ ಏರಿಯಾದಲ್ಲಿ ಈ ವಿಮಾನ ಈಗ ಪತನ ಆಗಿದೆ. ಬೋಯಿಂಗ್ 787-8 ಏರ್ಕ್ರಾಫ್ಟ್ ಇದು. ದೊಡ್ಡ ಏರ್ಕ್ರಾಫ್ಟ್, ಸರಿಸುಮಾರು 250 ಜನರನ್ನ ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಏರ್ಕ್ರಾಫ್ಟ್ ಇದು. ಹಾಗಾಗಿ ಅಲ್ಲಿ ಏನಾಗಿದೆ, ತಕ್ಷಣವೇ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆನೆ ಮೇ ಡೇ ಕಾಲ್ ಬಂದಿದೆ. ATC ಅಲ್ಲೇನು ಟವರ್ ಇದೆ, ಕಂಟ್ರೋಲಿಂಗ್ ಟವರ್, ಅಲ್ಲಿಗೆ ಈ ಮೇ ಡೇ ಕಾಲ್ ಬಂದು. ಮೇ ಡೇ ಕಾಲ್ ಅಂತ ಅಂದ್ರೆ ಅದು ಮೇ ಡೇ ಅಂತಂದ್ರೆ ಒಂದು ಡಿಸ್ಟ್ರೆಸ್ ಕಾಲ್. ಅದು ಆ ಡಿಸ್ಟ್ರೆಸ್ ಕಾಲ್ ಬಂದು ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು ಅನ್ನೋಷ್ಟ್ರೊಳಗನೆ ವಿಮಾನ ಅಲ್ಲಿ ಪತನ ಆಗಿದೆ. ಹಾಗಾಗಿ ಈಗ ಪ್ರಾಥಮಿಕ ತನಿಖೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ರಕ್ಷಣಾ ಕಾರ್ಯ ಬಹಳ ಬಿರುಸಿನಿಂದ ಸಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೆಚ್ಚಿನ ಮಾಹಿತಿ ಬರುತ್ತೆ ನೋಡ್ಬೇಕಾಗಿದೆ. ಬೇಗ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ಧನ್ಯವಾದಗಳು.